ಕ್ಯಾಂಡಿಡೇಟ್ ಬಗ್ಗೆ ವಿಶ್ವಾಸ ಮುಖ್ಯ. ಆ ವಿಶ್ವಾಸ ಎಲ್ಲರೂ ಕೂಡ ಅಂದ್ರೆ ನಿಮ್ಮ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಕೂಡ ಒಮ್ಮತದ ಅಭ್ಯರ್ಥಿಯನ್ನ ಆಯ್ಕೆ ಮಾಡೋದು ಬಹಳ ಮುಖ್ಯ. ಪ್ರಶ್ನೆ ಕೇಳ, ನಿಮ್ಮ ನ್ಯೂಸ್ ರೂಮ್ ಅಲ್ಲಿ ಯಾವ್ದು ವಿಷಯ ತಗೊಳ್ಬೇಕು ಅಂತ ಪ್ರಶ್ನೆ ಬಂದಾಗ ನೀವೆಲ್ಲರೂ ಒಂದು ಒಪಿನಿಯನ್ ಹೇಳ್ತಿರೋ ಇಲ್ವಾ? ಹೇಳಿಲ್ಲ ಅಂದ್ರೆ ನಿಮ್ದು ಬರೀ ಡಿಕ್ಟೇಟರ್ಶಿಪ್ ಹೋಗ್ತಾ ಇದೆ. ನೀವು ಕೇಳಬೇಕು, ನಿಮ್ಮ ಪಕ್ಷದಲ್ಲಿ ಏನು ಭಿನ್ನಾಭಿಪ್ರಾಯ ಇಲ್ಲದೆ ಹೋಗಿದ್ರೆ ಬರೀ 7 ಯಾಕೆ ಅನೌನ್ಸ್ ಮಾಡಿದ್ರಿ ಸರ್? ಅನೌನ್ಸ್ ಮಾಡ್ಬಿಡ್ಬೇಕಾಗಿತ್ತು 28 ಒಟ್ಟಿಗೆನೆ. ಭಿನ್ನಾಭಿಪ್ರಾಯಗಳು ಕೆಲವೊಂದಷ್ಟು ಪ್ರಶ್ನೆಗಳು ನಿಮ್ ಪಕ್ಷದಲ್ಲೂ ಇದೆ, ಕೇವಲ ಬಿಜೆಪಿ ಜೆಡಿಎಸ್ ಕಡೆ ಮಾತ್ರ ಅಲ್ಲ. ಸ್ಕ್ರೂಟಿನಿ ಅನ್ನೋದಿರುತ್ತೆ. ಅವ್ರು ಮಾಡಲ್ವಾ ಅದನ್ನ? ಪಾರ್ಲಿಮೆಂಟ್ ಮೆಂಬರ್ ಮಾಡ್ಕೊಂಡಿದ್ದಾರೆ. ಯಡಿಯೂರಪ್ಪ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನೀವು ಯಡಿಯೂರಪ್ಪ ಎಷ್ಟರಿ ಕಣ್ಣೀರ್ ಹಾಕ್ಸಿಲ್ಲ ಅವರು. ನಿಮ್ ಪಕ್ಷದಲ್ಲಿ ಅವ್ರು ಉತ್ತರ ಕೊಡೋದಿದ್ದಾರೆ, ಅವ್ರ ಪಕ್ಷದ ಅಧಿಕೃತ ವಕ್ತಾರರಿದ್ದಾರೆ ನಿಮ್ಮ ಪಕ್ಷದಲ್ಲಿ. ನೀವು ವಯಸ್ಸಲ್ಲಿ ಹಿರಿಯರಿರ್ಬೋದು, ಕೇಳಿಸ್ಕೊಳ್ಳಿ ಒಂದು ಬಾರಿ. ಇವಾಗ ನನಗೆ ಹೇಳಿದಾರೆ ಒಂದು ನಿಮಿಷ. ಇವಾಗ ನೋಡಿ, ನ್ಯಾಯಯಾತ್ರೆ ನಡೀತಾ ಇದೆ. ಭಾರತ್ ಜೋಡೋ ನ್ಯಾಯಯಾತ್ರೆಯಲ್ಲಿ ಹೇಳಿದೀವಿ. ಏನಂತ ಹೇಳಿದೀವಿ? 5 ಗ್ಯಾರಂಟಿ ಹೇಳಿದ್ವಿ. ಏನ್ ಹೇಳಿದ್ವಿ? ಭಾರತಿ ಭರೋಸಾ, ಮೊದಲು ಕೆಲಸ, ಪೇಪರ್ ಲೀಕ್ ಅನ್ನೋದನ್ನ ನಿಲ್ಲಿಸ್ತೀವಿ. ಇಡೀ ದೇಶ ತುಂಬಾ ಪೇಪರ್ ಲೀಕ್ ಅಲ್ಲಿ ಎಕ್ಸಾಮ್ಗಳು ಯಾರೇ ತಗೊಂಡ್ರು ಪಾಪ 4 ಸರಿ 5 ಸರಿ ಕೋರ್ಟ್ಗೆ ಹೋಗಿ ಆ ಕೆಲಸ ಸಿಗ್ತಾ ಇಲ್ಲ. ಗಿಗ್ ಎಕನಾಮಿಕ್ಸ್ಗೆ ಸಪೋರ್ಟ್ ಮಾಡ್ತೀವಿ, ಅದು ಏನೋ. ಆಮೇಲೆ ಸ್ಟಾರ್ಟ್ಅಪ್ಗೆ 5,000 ಕೋಟಿಗಳ ರಿಸರ್ವ್ ಇಡ್ತೀವಿ. ಇದು ಇನ್ನೂ ಸ್ಟಾರ್ಟಿಂಗ್ ಅಷ್ಟೇ. ಅರ್ಥ ಆಗ್ತಿದ್ಯಾ? ಇನ್ನೂ ರೈತರ ಸಾಲ ಮನ್ನಾ ಇರ್ಬೋದು, ಮತ್ತೊಂದು ಇನ್ನು ಮುಂದೆ ಬರುತ್ತೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು, ಇವ್ರು 10 ವರ್ಷ ಸಾಧನೆ ಕೇಳ್ಕೊಳ್ಳಿ ನೀವು. ರಾಮಕೃಷ್ಣ ಅವರ, ಈಗ ನೀವು ಇಷ್ಟ ಹೇಳಿದ್ರಲ್ಲ, ಮೊನ್ನೆ ನಮ್ಮ ರಿಪಬ್ಲಿಕ್ ಸಮಿಟ್ ನಡೀತು. ಸಮಿಟ್ ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ರು. ಆ ಸಮಿಟ್ ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ರು ಮಾತಾಡಿದ್ರು, ಇವತ್ತು ಎಂತ ಸ್ಥಿತಿಯಲ್ಲಿದೆ ಭಾರತ ಅಂತಂದ್ರೆ ಏನ್ ಕೆಲಸ ಮಾಡ್ತಿದೆ ಅಂತ ಯಾರು ಕೇಳಲ್ಲ, ಸ್ಟಾರ್ಟ್ಅಪ್ ಹೇಗ್ ನಡೀತಾ ಇದೆ ಅಂತ ಕೇಳುವಂತ ಸಂದರ್ಭ ನಾವು ಆ ತರ ತಂದಿಟ್ಟಿದೀವಿ ಅಂತ. ನೀವು ಹೇಳಿದ್ರೆ ಇನ್ನು ಸ್ಟಾರ್ಟ್ಅಪ್ ಬಗ್ಗೆ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಏನ್ ಗೊತ್ತಾ? ಸ್ಟಾರ್ಟ್ಅಪ್ 1 ಲಕ್ಷ ಚಿಲ್ಲರೆ ಏನೋ ಹೇಳಿದಾರೆ ಅವರು ಬಜೆಟ್ ಅಲ್ಲಿ. ಆ ಕಾರ್ಯ ನಡೀತಾ ಇರ್ತಕ್ಕಂಥದ್ದು ಬರೀ 2,000. ಅದು ನಿಜವಾಗ್ಲೂ ಕಾರ್ಯ ನಡೀತಾ ಇದೆ. ಯುವನಿಧಿ ಯಾವ ಸ್ಟೇಜ್ ಅಲ್ಲಿ ಹೇಳಿ? 2,000 ಸ್ಟಾರ್ಟ್ಅಪ್ ಅಷ್ಟೇ ಕೆಲಸ ಮಾಡ್ತಾ ಇರೋದು. ಯುವನಿಧಿ ಯಾವ ಸ್ಟೇಜ್ ಅಲ್ಲಿ ಹೇಳಿ? ನಾವು ಹೇಳ್ತಕ್ಕಂಥದ್ದು, ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಮೇಡಮ್. ನಾವು ಕೇಳ್ತಕ್ಕಂಥದ್ದು ಇಷ್ಟೇ. ಮೋದಿ ಅವರ 10 ವರ್ಷದ ಸಾಧನೆ ಇದೆ. 10 ವರ್ಷದ ಸಾಧನೆ ಕೇಳ್ತೀರಾ ಇಲ್ವಾ? ಯುಪಿನಲ್ಲಿ ಎಷ್ಟು ಸೀಟ್ ನೋಡ್ರಿ, ಮೋದಿ ಅವರು ಕೆಲಸ ಮಾಡಿದ್ರೆ ಸೈಲೆಂಟ್ ಆಗಿ ಕೇಳಿಸ್ಕೊತೀರಾ? ನಿಮ್ಮ ಕಾಮನ್ ಮಿನಿಮಮ್ ಪ್ಲಾನ್ ಎಲ್ಲಿ ನಿಮ್ಮ ಇಂಡಿಯಾ ನಾವು ಹೇಳ್ತಕ್ಕಂಥದ್ದು, ಇನ್ನು ಉಳಿದಂತ ಸೀಟ್ಗಳನ್ನ ಇಷ್ಟೇ ಅನೌನ್ಸ್ ಮಾಡ್ತೀವಿ. ನಮ್ಮ ಕಾರ್ಯಕ್ರಮಗಳು ಇಡೀ ದೇಶಕ್ಕೆ ಅನ್ವಯ ಆಗ್ತಾ ಇದೆ. ಸಿದ್ದರಾಮಯ್ಯ ಅವರ ಗ್ಯಾರಂಟಿಗಳು, ಯುವನಿಧಿ ಯಾವ ಸ್ಟೇಜ್ ಅಲ್ಲಿ ಇದೆ ಹೇಳಿ? ಏನು ಯುವನಿಧಿ? 1.25 ಲಕ್ಷ ಜನ ಪಾಸ್ ಬಂದಿದ್ದಾರೆ, ರಿಜಿಸ್ಟರ್ ಆಗಿದ್ದಾರೆ. ಆ ದುಡ್ಡು ಅವ್ರ ಅಕೌಂಟ್ಗಳು ಹೋಗ್ತಾ ಇದೆ. ಇನ್ನು ಬರ್ಬೇಕಿದ್ದಾರೆ. ಅವ್ರಿಗೆ 6 ತಿಂಗಳು ನಿಮ್ಗೆ ಗೊತ್ತಿದೆ. ಅದು ಆ ಕೋರ್ಸ್ ಮುಗಿದ್ಮೇಲೆ ಒಂದೇ ಒಂದು ವಿಚಾರ ರಾಮಕೃಷ್ಣ ಅವ್ರಿಗೆ ಹೇಳಿ ಸುರ್ಬಿಗೆ ವಾಪಸ್ ಬರ್ತೀನಿ. ಸರ್, ನೀವೀಗ ಈಗ ಹೇಳಿದ್ರಲ್ಲ, ಪಾಸ್ ಔಟ್ ಆಗಿ ಆಚೆ ಬಂದಿದ್ದಾರೆ, ಅವರಲ್ಲಿ ಎಷ್ಟು ಜನ ಕೆಲಸ ಸಿಗೋದಿಲ್ವೋ ಅವ್ರಿಗೆ ನಾವು ಯುವ ನಿಧಿ ಕೊಡ್ತೀವಿ ಅಂತ ಹೇಳಿ. ಅವಾಗ ನಿಮ್ದು ದಾಯಿತ್ವ ಸರ್, ಕರ್ನಾಟಕದಲ್ಲಿ ಕೆಲಸ ಸಿಗದಲ್ಲೇ ಅವ್ರಿಗೆ ನೀವು ಯುವ ನಿಧಿ ಕೊಡ್ತಿದ್ದೀರಿ ಅಂದ್ರೆ ನಿಮ್ ಪಕ್ಷದಲ್ಲೂ ಕೆಲಸ ಕೊಡೋ ಕೆಲಸ ಆಗಿಲ್ಲ ಅಂತ ಹೇಳಿ ನಾವು ಇವಾಗ ಗ್ಯಾರಂಟಿ ವಿಚಾರ ಗ್ಯಾರಂಟಿ ವಿಚಾರ ಯುವ ನಿಧಿಗೆ ರಾಮಕೃಷ್ಣ ಸರ್ ನಾವಿವತ್ತು ಗ್ಯಾರಂಟಿ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ. ಗ್ಯಾರಂಟಿ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ. ರಾಮಕೃಷ್ಣ ಅವರೇ ಏನ್ ಗೊತ್ತಾ ನೋಡಿ, ರಾಮಕೃಷ್ಣ ಅವರೇ ಎಷ್ಟು ಕಮ್ಮಿ ಜನ ಯುವ ನಿಧಿಗೆ ರಿಜಿಸ್ಟರ್ ಆಗ್ತಾರೋ ಅಷ್ಟು ಕೀರ್ತಿ ನಿಮ್ ಪಕ್ಷಕ್ಕೆ ಬರುತ್ತೆ ಸರ್. ಕೆಲಸ ಸಿಗ್ತಿದೆ ಅಂತ ಹೇಳಿ ನಾವು ಗ್ಯಾರಂಟಿ ಬಗ್ಗೆ ಡಿಸ್ಕಸ್ ಮಾಡ್ತಿಲ್ಲ. ರಾಜು ಗೌಡ್ರೆ, ಸುಮಲತಾ ಅವ್ರ ಗೆಲುವಿನ ಬಗ್ಗೆ ಕೂಡ ಸಿದ್ದರಾಮಯ್ಯ ಅವ್ರು ಮಾತನ್ನ ಹೇಳಿದ್ರು. ಬ್ಯಾಕ್ ನಾವು ಟಾಪಿಕೇ ಮರ್ತೋಗ್ಬಿಡ್ತೀವಿ ನೋಡಿ, ಎಲ್ಲಿಂದ ಎಲ್ಲಿಗೋಯ್ತು. ಸಿದ್ದರಾಮಯ್ಯ ಅವ್ರು ಹೇಳ್ತಾರೆ, ಸುಮಲತಾ ಅವ್ರು ಗೆದ್ದಿದ್ದು ಕಾಂಗ್ರೆಸ್ ವೋಟ್ ನಿಂದ, ಈ ಬಾರಿ ಅವ್ರು ನಿಂತ್ರೆ ಗೆಲುವು ಸಾಧ್ಯ ಇಲ್ಲ ಅಂದ್ರೆ ಅದು ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಹೇಳಿಕೆ ಬರ್ತಿದೆ ಅಂತಲೋ, ಅಥವಾ ಇಲ್ಲ ಯಾಕೋ ಮಂಡ್ಯ ಕಾಂಗ್ರೆಸ್ ಕಡೆಗೇನೆ ಹೋಗೋ ಪಾಸಿಬಿಲಿಟೀಸ್ ಇದೆ ಅನ್ನೋ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯ ಅವರಲ್ಲಿ ಕಾಣೋಕೆ ಸಿಗ್ತಿದೆ ಅಂತಲೋ? ಇಲ್ಲ, ಬೆದರದ ಜಿಂಕೆ ಸಿಂಹದ ಬಾಯಿಗೆ ತಾನಾಗಿ ಹೋಗಿ ಸಿಕ್ಕಾಕೊಳ್ಳಂಗೆ
ಅವರು ಈಗ ಬೆದರಿದ್ದಾರೆ ಕಾಂಗ್ರೆಸ್ನವರು, ಹಾಗಾಗಿ ಅವರು ಪಾಪ ಏನೇನೋ ಮಾತಾಡ್ತಾ ಇದ್ದಾರೆ. ಸೊ ನಮ್ಮಿಂದ ಗೆದ್ದಿದ್ದು ಅಂದರೆ ಮತ್ತೆ ಹಂಗಾರೆ ಮೈತ್ರಿ ಧರ್ಮ ಅವತ್ತು ಅವರು ಪಾಲಿಸ್ಲಿಲ್ವಾ ಅನ್ನೋದನ್ನ ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಉತ್ತರಿಸ್ತಾ ಇದ್ದಾರೆ. ಈಗ ರಾಮಕೃಷ್ಣ ಅವ್ರು ಬಂದಿದ ತಕ್ಷಣ ಹೇಳಿದ್ರು ದೇವೇಗೌಡರು ಯಾಕೆ ಜಾತ್ಯತೀತ ಚಿಂತನೆ ಬಿಟ್ಟಲ್ಲಿ ಹೋದ್ರು ಅಂತ. ನಾವು ಜಾತ್ಯತೀತ ಚಿಂತನೆ ಬಿಟ್ಟಿಲ್ಲ, ಆದರೆ ಕಾಂಗ್ರೆಸ್ ಜೊತೆ ಇದ್ದಂಥ ಸಖ್ಯನ ತೊರೆದಿದ್ದೀವಿ. ಕಾರಣ ಒಂದು ನಿಮಿಷ ಸರ್ ಪ್ಲೀಸ್, ಒಂದು ನಿಮಿಷ ಸರ್ ಪ್ಲೀಸ್, ಅವ್ರು ಹೇಳಿ ಸರ್, ನೀವು ಬರ್ದಿಟ್ಕೊಳ್ಳಿ ರಾಮಕೃಷ್ಣ ಅವರೇ, ನೀವೇ ಉತ್ತರ ಕೊಡಿ. ಒಂದು ನಿಮಿಷ ಬರ್ದಿಟ್ಕೊಳ್ಳಿ, ನಾನು ಮಾತು ಮುಗಿಸ್ಬಿಡ್ತೀನಿ. ವಿಷಯಕ್ಕೆ ಬನ್ನಿ, ಇರೋದೇ 2 ನಿಮಿಷ ಬೇಕು. ಇಲ್ಲಿ ಸಿದ್ದರಾಮಯ್ಯನವ್ರ ಸಮಸ್ಯೆ ಏನಾಗಿದೆ ಅಂದ್ರೆ ಪಾಪ ಆ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಈಗ ಬಿಸಿ ತುಪ್ಪ ಉಗ್ಯಂಗೂ ಇಲ್ಲ ನುಂಗಂಗೂ ಇಲ್ಲ. ಈಗ ಬಿಟ್ರೆ DK CM ಆಗ್ತಾರೆ ಜಾಸ್ತಿ ಸೀಟ್ ಬರಲಿಲ್ಲ ಅಂದ್ರೆ. ಅಲ್ಲಿ ಪಾಪ ಅಲ್ಲೂ ಸಮಸ್ಯೆ ಇಲ್ಲೂ ಸಮಸ್ಯೆ. ಈ ಪರಿಸ್ಥಿತಿಗೆ ಬಂದು ಸಿದ್ದರಾಮಯ್ಯನವ್ರ ಸ್ಟೇಟ್ಮೆಂಟ್ ಹಿಂಗೆ ಆಗ್ತಾ ಇದೆ. ಈಗ ಅವ್ರು ಏನಾಗ್ಬಿಟ್ಟಿದೆ ಅಂದರೆ ಅವತ್ತಿಂದ ನಾವೇನು ಮಾಡಿಲ್ಲ ಅಂತ ಹೇಳ್ತಿದ್ರು. ಇವತ್ತು ಅವ್ರ ಸತ್ಯನ ಅವರೇ ಒಪ್ಕೊಳ್ಳೋಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಸೊ ಅವ್ರು ಸತ್ಯ ಒಪ್ಕೊತಿದ್ದಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ಯಾರೇ ಆಗಲಿ. ಸಿದ್ದರಾಮಯ್ಯನವ್ರ ಪರಿಸ್ಥಿತಿ ಇವಾಗ ಅರಿವಾಗಿದೆ ಜನಕ್ಕೆ, ಅವ್ರಿಗೂ ಅರಿವಾಗಿದೆ. ಒಂದು ನಿಮಿಷ ಸರ್, ಅವ್ರಿಗೂ ಅರಿವಾಗಿದೆ. ಸೊ ಅವ್ರು ಹೇಳ್ಕೊಂತ ಇದ್ದಾರೆ ನಾವು ಅವತ್ತು ಹಂಗೆ ಮಾಡ್ದೋ ಅದಕ್ಕೆ ಸುಮಲತಾ ಅವ್ರು ಗೆದ್ರು ಅಂತ ಅವರೇ ಓಪನ್ ಆಗಿ ಹೇಳ್ತಾ ಇದ್ದಾರೆ. ಅವ್ರು ಚೆಲುವರಾಯ ಸ್ವಾಮಿ ಆಗಿರ್ಬೋದು, ಆಮೇಲೆ ಅಲ್ಲಿದ್ದಂಥ ಕಾಂಗ್ರೆಸ್ ಲೀಡರ್ಗಳಾಗಿದ್ರು, ಯಾವ ರೀತಿ ಕೆಲಸ ಮಾಡಿದ್ರು ಅಂದರೆ ಅವ್ರ ಲೀಡರ್ಗಳಿಗೆ ಯಾವ ರೀತಿ ಬೆಲೆ ಕೊಟ್ಟರು ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಣ. ಮುಂದಿನ ದಿನಗಳಲ್ಲಿ ಜನ ತೀರ್ಮಾನ ಮಾಡ್ತಾರೆ. ಈಗ ನಾವು ಗೆಲ್ಲೋದು ಬಿಡೋದು ಕಂಟೆಸ್ಟ್ ಮಾಡೋದು ಮಾತ್ರ ನಮ್ಮ ಕರ್ತವ್ಯ. ಇದು ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರತಿಯೊಬ್ಬ ಪ್ರಜೆಗೂ. ಒಂದ್ ನಿಮಿಷ ಇರ ಸರ್, ಸರ್ ನಿಮ್ಮವ್ರದ್ದು ಇನ್ನೇನು ಯೋಗ್ಯತೆ ಅಲ್ಲಲ್ಲ, ನೀವು ಏನ್ ಮಾಡಿದ್ರಿ? 500 ಕೋಟಿ ನೀವೇನ್ ಮಾಡ್ತಾ ಇದ್ದೀರಾ? ನಂಬಿಡಿ, ನಾವು ಸಣ್ಣ ಪಕ್ಷ ಸ್ವಾಮಿ, ನಿಮ್ದೇನ್ ಸ್ವಾಮಿ ನಿಮ್ದು? ಯಾವ ಸೀಮೆ ಜಾತ್ಯತೀತ? ಕರ್ನಾಟಕದಲ್ಲಿ ಬರೋದು ಪ್ರಧಾನ ಮಂತ್ರಿ ಮೋದಿ ಅವರ ಸರ್ಕಾರಕ್ಕೆ ಒಂದು ಗಿಫ್ಟ್ ಕೊಡ್ತೀವಿ ನಾವು ಕರ್ನಾಟಕದಲ್ಲಿ. ನೀವು ಏನೇ ಚರ್ಚೆ ಮಾಡಬಹುದು, ರಿಸಲ್ಟ್ಸ್ ದಿನ ಬಂದು ಕೂತ್ಕೊಳ್ಳಿ. ದೇಶದಲ್ಲಿ ಪ್ರಧಾನ ಮಂತ್ರಿ ಮೋದಿ ಅವರು ಬಿಜೆಪಿಯದ್ದು ಇನ್ನು 28 ಬಾಕಿ ಇದೆ, ಕಾಂಗ್ರೆಸ್ನದ್ದು 21. ಅದರಲ್ಲಿ JDS ನ ಪಾಲ್ ಎಷ್ಟು ಅದು ಕೂಡ ಚರ್ಚೆ ಬಾಕಿ ಇದೆ. ಹೀಗಾಗಿ ಪ್ರತಿನಿತ್ಯ ರಣಕಣದಲ್ಲಿ ಆಗ್ತಾ ಇರುವ ಪ್ರತಿಯೊಂದು ಸಂಗತಿಗಳ ಚರ್ಚೆ ಈ ವೇದಿಕೆಯಲ್ಲಿ ಆಗುತ್ತೆ. ಮಿಸ್ ಮಾಡ್ದಲ್ಲೇ ನೋಡ್ತೀರಿ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ವೇದಿಕೆ ಇದು ಫೋಟೋ ಡಿಬೇಟ್ ಅಲ್ಲ. ಎಲ್ರಿಗೂ ಒಂದು ಟೈಮ್ ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಬಿನೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.